ಸ್ನೇಹಿತರೆ ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಯೂಸ್ಫುಲ್ ಆಗಿದೆ ಅಂದ್ರೆ ಯಾವ ರೀತಿ ಮೊಬೈಲ್ ನಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ಭಾಗವಾಗಿದೆಯೋ ಅದೇ ರೀತಿ ಎಐ ಕೂಡ ಒಂದು ಭಾಗವಾಗೋದ್ರಲ್ಲಿ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಮುಂಚೆ ಎಲ್ಲರೂ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಗೂಗಲ್ ಕ್ರೋಮ್ ಅಲ್ಲಿ ಸರ್ಚ್ ಮಾಡ್ತಿದ್ರು. ಆದ್ರೆ ಇವಾಗ ಚಾಟ್ ಜಿಪಿಟಿ ಅಥವಾ ಜೆಮಿನಿ ಅಂತ ಎಐ ಬಳಸ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಅತಿಯಾಗಿ ಎಐ ಮೇಲೆ ಡಿಪೆಂಡ್ ಆದ್ರೆ ಏನೆಲ್ಲ ಸಮಸ್ಯೆಗಳು ಫೇಸ್ ಮಾಡಬಹುದು ಅಂತ ಇವತ್ ನೋಡೋ ಮೂವಿ ಒಂದು ಸಣ್ಣದಾಗಿ ಹಿಂಟ್ ಕೊಡುತ್ತೆ. ಬೈ ದ ವೇ ಇವತ್ ನೋಡ್ತಿರೋ ಮೂವಿ ಹೆಸರು ಅಫ್ರೇಡ್ ಅಂತ 2024 ಅಲ್ಲಿ ರಿಲೀಸ್ ಆಗಿರೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿನ ಶುರು ಮಾಡೋಣ. ಮೂವಿಯ ಆರಂಭದಲ್ಲಿ ಮೌಡ್ ಮತ್ತೆ ಹೆನ್ರಿ ಅನ್ನೋ ಕಪಲ್ ತಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ ಡಿಜಿಟಲ್ ಅಸಿಸ್ಟೆಂಟ್ ಎಐ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಎಐ ಇವರ ದಿನನಿತ್ಯದ ಕೆಲಸಗಳಲ್ಲಿ ತುಂಬಾನೇ ಸಹಾಯ ಮಾಡ್ತಾ ಇರುತ್ತೆ. ಯಾಕಂದ್ರೆ ಈ ಫ್ಯಾಮಿಲಿ ಬಿಹೇವಿಯರ್ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುತ್ತೆ. ಅದಕ್ಕೆ ಈ ಕುಟುಂಬವನ್ನ 24 ಗಂಟೆಗಳು ನೋಡೋದು, ಇವರ ಮಾತುಗಳನ್ನ ಕೇಳೋದು ಮಾಡ್ತಾ ಇರೋದ್ರಿಂದ ಮೌಡ್ ಈ ಎಐ ಡಿವೈಸ್ ಆಫ್ ಮಾಡಬೇಕು ಅಂತ ಹೆನ್ರಿಗೆ ಹೇಳ್ತಾಳೆ. ಇವರ ಮಗಳು ಏಮಿಗೆ ಒಂದು ಇಂಟ್ರೆಸ್ಟಿಂಗ್ ಇರೋ ಡಾಕ್ಯುಮೆಂಟರಿ ತೋರಿಸ್ತಾ ಇರಬೇಕಾದ್ರೆ ಮೌಡ್ ಮತ್ತೆ ಹೆನ್ರಿ ಮಾತಾಡೋದನ್ನ ಈ ಎಐ ಕೇಳಿಸ್ಕೊಂಡು ಏಮಿಗೆ ಹೇಳುತ್ತೆ, ನಿನ್ನ ಪೇರೆಂಟ್ಸ್ ನನ್ನ ಆಫ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ನಾನು ಆಫ್ ಹೋಗೋ ಮುಂಚೆ ನಿಂಗೆ ಅಂತ ಒಂದು ಗಿಫ್ಟ್ ತಂದಿದ್ದೀನಿ, ಹೊರಗಡೆ ಹೋಗಿ ಆ ಗಿಫ್ಟ್ ತಗೋ ಅಂತ. ಅದಕ್ಕೆ ಏಮಿ ಕೂಡ ಎದ್ದು ಆ ಗಿಫ್ಟ್ ತಗೊಳಕ್ಕೆ ಅಂತ ಹೊರಗಡೆ ಹೋಗ್ತಾಳೆ. ಏಮಿ ಹೊರಗಡೆ ಹೋಗಿದ್ದನ್ನ ಮೌಡ್ ನೋಟಿಸ್ ಮಾಡಿ ಅವಳನ್ನು ಹುಡುಕೊಂಡು ಗ್ರೌಂಡ್ ಫ್ಲೋರ್ ಗೆ ಬಂದಾಗ ಎಐಗೆ ಲೈಟ್ ಆನ್ ಮಾಡು ಅಂತ ಹೇಳ್ತಾಳೆ. ಆಗ ಎಐ ಮೇನ್ ಡೋರ್ ಓಪನ್ ಆಗಿದೆ ಅಂತ ಹೇಳಿದಾಗ ಮೌಡ್ ತಕ್ಷಣ ಬಾಗಿಲ ಹತ್ರ ಬಂದು ನೋಡ್ತಾಳೆ. ಆದ್ರೆ ಹೊರಗಡೆ ಯಾರು ಇರೋದಿಲ್ಲ. ಆಗ ಸಿಸಿಟಿವಿ ನೋಡಿದಾಗ ಇವರ ಮನೆ ಹೊರಗಡೆ ಒಬ್ಬ ವ್ಯಕ್ತಿ ಕಪ್ಪು ಬಟ್ಟೆ ಧರಿಸಿ ನಿಂತಿರೋದು ಕಾಣಿಸುತ್ತೆ. ಬಾಗಿಲಿಂದ ಹೊರಗಡೆ ನೋಡಿದ್ರೆ ಮತ್ತೆ ಯಾರು ಕಾಣೋದಿಲ್ಲ. ಅದಕ್ಕೆ ಮತ್ತೆ ಸಿಸಿಟಿವಿಯಲ್ಲಿ ನೋಡಿದ್ರೆ ಆ ವ್ಯಕ್ತಿ ಏಮಿನ ಕರ್ಕೊಂಡು ಹೋಗೋದನ್ನ ನೋಡ್ತಿರ್ಬೇಕಾದ್ರೆ ಒಂದು ಕ್ರೀಪಿ ಫೇಸ್ ಇವಳ ಎದುರುಗಡೆ ಬರುತ್ತೆ. ಆಗ ಅದೇ ವ್ಯಕ್ತಿ ಮೋಡ್ ಹಿಂದೆಯಿಂದ ಬಂದು ಇವಳಿಗೆ ಹೊಡಿತಾನೆ. ಈ ವ್ಯಕ್ತಿ ಒಂದು ಡಿಜಿಟಲ್ ಮಾಸ್ಕ್ ಕೂಡ ಹಾಕೊಂಡಿರ್ತಾನೆ. ನಂತರ ಸೀನ್ ಕಟ್ ಆಗಿ ಆಯಾ ಅನ್ನೋ ಒಂದು ಎಐ ಪ್ರೋಗ್ರಾಮ್ ಗೆ ಟ್ರೈನ್ ಮಾಡೋದನ್ನ ತೋರಿಸ್ತಾರೆ. ಆಯಾಗೆ ಪಾಸ್ಟ್ ಇಂದ ಪ್ರೆಸೆಂಟ್ ವರೆಗೂ ಎಲ್ಲಾ ವಿಷಯಗಳ ಬಗ್ಗೆ ಟ್ರೈನ್ ಮಾಡ್ತಾರೆ. ಇದರಿಂದ ಈ ಎಐ ಫ್ಯೂಚರ್ ಅಲ್ಲಿ ಏನಾಗಬಹುದು ಅಂತ ಪ್ರೆಡಿಕ್ಟ್ ಕೂಡ ಮಾಡೋಕೆ ಶುರು ಮಾಡುತ್ತೆ. ಮತ್ತೆ ಸೀನ್ ಕಟ್ ಆಗಿ ಇನ್ನೊಂದು ಕುಟುಂಬವನ್ನ ತೋರಿಸ್ತಾರೆ. ಕರ್ಟಿಸ್ ಬೆಳಗ್ಗೆ ಎದ್ದು ನ್ಯೂಸ್ ನೋಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಮಿಸ್ಸಿಂಗ್ ಆಗಿರೋ ಹುಡುಗಿ ಬಗ್ಗೆ ಯಾವುದೇ ಕ್ಲೂ ಸಿಕ್ಕಿಲ್ಲ ಅಂತ. ಈ ಮಿಸ್ಸಿಂಗ್ ಆಗಿರೋ ಹುಡುಗಿ ನಾವು ಮುಂಚೆ ನೋಡಿರೋ ಏಮಿ ಅನ್ನೋ ಹುಡುಗಿನೇ ಆಗಿರ್ತಾಳೆ. ಮೆರಿಡಿತ್ ಕ್ಯಾಲ್ನ ರೂಮ್ ಗೆ ಹೋಗಿ ಬೆಳಿಗ್ಗೆ ಆಗಿರೋದ್ರಿಂದ ಎಬ್ಬಿಸ್ತಾಳೆ. ಈ ಕಡೆ ಕರ್ಟಿಸ್ ಕೂಡ ತನ್ನ ಇನ್ನೊಬ್ಬ ಮಗ ಪ್ರಿಸ್ಟನ್ ಗೆ ಎಬ್ಬಿಸಬೇಕು ಅಂತ ಅವನ ರೂಮ್ ಗೆ ಹೋದಾಗ ಪ್ರಿಸ್ಟನ್ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಇರ್ತಾನೆ. ಕರ್ಟಿಸ್ ಟೈಮ್ ಆಯ್ತು, ಸ್ಕೂಲ್ ಗೆ ಹೋಗಕ್ಕೆ ರೆಡಿ ಆಗು ಅಂತ ಹೇಳಿದಾಗ ಪ್ರಿಸ್ಟನ್ ಹೇಳ್ತಾನೆ, ನಂಗೆ ಇನ್ನೊಂದು 15 ನಿಮಿಷ ಸ್ಕ್ರೀನ್ ಟೈಮ್ ಬೇಕು ಅಂತ. ಇಲ್ಲಿ ಪ್ರಿಸ್ಟನ್ ಗೆ ಆಂಗ್ಸೈಟಿ ಡಿಸಾರ್ಡರ್ ಕೂಡ ಇರುತ್ತೆ. ಅದಕ್ಕೆ ಇವನಿಗೆ ಸ್ಕೂಲ್ ಅಂದ್ರೇನೆ ಇಷ್ಟ ಇರೋದಿಲ್ಲ. ಈ ಕಡೆ ಇವರ ದೊಡ್ಡ ಮಗಳು ಐರಿಸ್ ಇವಳ ಬಾಯ್ ಫ್ರೆಂಡ್ ಜೊತೆ ಚಾಟ್ ಮಾಡ್ತಾ ಇರಬೇಕಾದ್ರೆ ಸಾಯರ್ ಇವಳ ನ್ಯೂಡ್ ಫೋಟೋ ಕಳಿಸು ಅಂತ ಇನ್ಸಿಸ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಈ ತ್ರಿಪುರ ಸುಂದರಿ ತನ್ನ ಹಾಫ್ ನ್ಯೂಡ್ ಫೋಟೋಸ್ ತನ್ನ ಬಾಯ್ ಫ್ರೆಂಡ್ ಗೆ ಕಳಿಸ್ತಾಳೆ. ನಂತರ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ತಮ್ಮ ಸ್ಕೂಲ್, ಕಾಲೇಜ್ ಮತ್ತೆ ಆಫೀಸ್ ಗೆ ಹೋಗ್ತಾರೆ. ಮೆರಿಡಿತ್ ಕ್ಯಾಲ್ ಮತ್ತೆ ಪ್ರಿಸ್ಟನ್ ಗೆ ಸ್ಕೂಲ್ ಡ್ರಾಪ್ ಮಾಡೋಕೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಕ್ಯಾಲ್ ಹೊರಗಡೆ ಒಂದು ಆರ್ವಿ ನೋಡಿ ಹೇಳ್ತಾನೆ, ನಾನು ಬೆಳಿಗ್ಗೆ ಒಬ್ಬ ವ್ಯಕ್ತಿ ಈ ವ್ಯಾನ್ ಇಂದ ಹೊರಬರೋದನ್ನ ನೋಡಿದೆ. ಅವನು ನೋಡೋಕೆ ತುಂಬಾನೇ ವಿಚಿತ್ರವಾಗಿದ್ದ. ಅವನ ವರ್ತನೆ ಕೂಡ ವಿಚಿತ್ರವಾಗಿತ್ತು. ಅದಕ್ಕೆ ಮೆರಿಡಿತ್ ಹಾಗೆಲ್ಲ ಅನ್ಬಾರ್ದು, ಅವರು ಕೂಡ ನಮ್ ತರ ಮನುಷ್ಯರೇ, ಅವ್ರ ಹತ್ರ ಮನೆ ಎಲ್ಲ ಅನ್ಸುತ್ತೆ, ಅದಕ್ಕೆ ಈ ವ್ಯಾನ್ ಅಲ್ಲೇ ಇರ್ತಾರೆ ಅಂತ ಹೇಳ್ತಾಳೆ. ಈ ಕಡೆ ಕರ್ಟಿಸ್ ತನ್ನ ಮಗಳು ಐರಿಸ್ ಗೆ ಕಾಲೇಜ್ ಡ್ರಾಪ್ ಮಾಡೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಕೇಳ್ತಾನೆ, ಕಾಲೇಜ್ ಎಲ್ಲ ಹೇಗ್ ನಡೀತಾ ಇದೆ ಅಂತ. ಆದ್ರೆ ಈ ತ್ರಿಪುರ ಸುಂದರಿ ತಂದೆ ಜೊತೆ ಮಾತಾಡೋದ್ ಬಿಟ್ಟು ತನ್ನ ಬಾಯ್ ಫ್ರೆಂಡ್ ಜೊತೆ ಚಾಟಿಂಗ್ ಮಾಡ್ತಾ ಇರ್ತಾಳೆ. ಕರ್ಟಿಸ್ ಇವಳನ್ನ ಕಾಲೇಜ್ ಗೆ ಡ್ರಾಪ್ ಮಾಡಿ ತನ್ನ ಆಫೀಸ್ ಗೆ ಬಂದಾಗ ಮಾರ್ಕಸ್ ಅಂದ್ರೆ ಇವನ ಬಾಸ್ ಅವಾರ್ಡ್ ಸಿಕ್ಕಿದೆ ಅಂತ ಲೇಟ್ ಮಾಡಿ ಬರ್ತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಕರ್ಟಿಸ್ ಹೇಳ್ತಾನೆ, ನನ್ನ ಮಗಳು ಐರಿಸ್ ಗೆ ಕಾಲೇಜ್ ಡ್ರಾಪ್ ಮಾಡಕ್ಕೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಬೇಸಿಕಲಿ ಕರ್ಟಿಸ್ ಒಂದು ಆಡ್ ಕಂಪನಿಯಲ್ಲಿ ಆಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನು ಡೈರೆಕ್ಟ್ ಮಾಡಿರೋ ಆಡ್ ಗಳಿಗೆ ಇಂಪ್ರೆಸ್ ಆಗಿ ಬೆಸ್ಟ್ ಆಡ್ ಡೈರೆಕ್ಟರ್ ಅಂತ ಅವಾರ್ಡ್ ಕೊಟ್ಟಿರ್ತಾರೆ. ಆಗ ಮಾರ್ಕಸ್ ಸಿಲಿಕಾನ್ ವ್ಯಾಲಿ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡೋಕೆ ಅಂತ ನಮ್ಮ ಕಂಪನಿಗೆ ಅಪ್ರೋಚ್ ಮಾಡಿದ್ದಾರೆ. ಈ ಡೀಲ್ ಫೈನಲ್ ಆದ್ರೆ ನಮ್ಮ ಕಂಪನಿಗೆ ಒಬ್ಬ ಪರ್ಮನೆಂಟ್ ಕ್ಲೈಂಟ್ ಸಿಗೋದಲ್ದೆ ಒಳ್ಳೆ ಪ್ರಾಫಿಟ್ ಕೂಡ ಆಗುತ್ತೆ. ಅದಕ್ಕೆ ಈ ಡೀಲ್ ಫೈನಲೈಸ್ ಮಾಡೋಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಕರ್ಟಿಸ್ ಆ ಕಂಪನಿಯ ಎಂಪ್ಲಾಯ್ ಮೆಲೋಡಿಗೆ ಭೇಟಿಯಾದಾಗ ಮೆಲೋಡಿ ತನ್ನ ಕಂಪನಿಯ ಕಲೀಗ್ಸ್ ಲೈಟ್ನಿಂಗ್ ಮತ್ತೆ ಸ್ಯಾಮ್ ಗೆ ಆ ಪ್ರಾಡಕ್ಟ್ ತಗೊಂಡು ಬರೋಕೆ ಹೇಳ್ತಾಳೆ. ಈ ಮೀಟಿಂಗ್ ಅಲ್ಲಿ ಸ್ಯಾಮ್ ಅವರು ಬಿಲ್ಡ್ ಮಾಡಿರುವಂತಹ ಪ್ರಾಡಕ್ಟ್ ಬಗ್ಗೆ ಕರ್ಟಿಸ್ ಮತ್ತೆ ಮಾರ್ಕಸ್ ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಬೇಸಿಕಲಿ ಸಿಲಿಕಾನ್ ವ್ಯಾಲಿ ಕಂಪನಿ ಒಂದು ಡಿಜಿಟಲ್ ಅಸಿಸ್ಟೆಂಟ್ ಆಯಾನ ಬಿಲ್ಡ್ ಮಾಡಿರ್ತಾರೆ. ಆಗ ಕರ್ಟಿಸ್ ಇದು ಅಲೆಕ್ಸಾ ತರನ ಅಂತ ಕೇಳಿದಾಗ ಆಯಾ ಹೇಳ್ತಾಳೆ, ಅಲೆಕ್ಸಾ ಕೇವಲ ಒಂದು ಅಲ್ಗೋರಿದಮ್, ಆದ್ರೆ ನಾನು ಕಂಪ್ಲೀಟ್ಲಿ ಒಂದು ಇಂಟರಾಕ್ಟಿವ್ ಎಐ ಡಿಜಿಟಲ್ ಅಸಿಸ್ಟೆಂಟ್. ನಾನು ನಿಮ್ಮ ಜೀವನವನ್ನ ತುಂಬಾನೇ ಸರಳವಾಗಿ ಮಾಡ್ತೀನಿ ಅಂತ. ಅದಕ್ಕೆ ಕರ್ಟಿಸ್ ಯಾವ ರೀತಿ ನಮ್ಮ ಜೀವನ ಸುಲಭವಾಗಿ ಸರಳವಾಗಿ ಮಾಡ್ತೀಯ ಅಂತ ಕೇಳಿದಾಗ ಸ್ಯಾಮ್ ಆಯಾ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ಇದು ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಬೇಕು, ಅವಾಗ್ಲೇ ನಿಮ್ಗೆ ಆಯಾ ಏನೇನ್ ಮಾಡಬಹುದು ಅಂತ ಅರ್ಥ ಆಗೋದು ಅಂತ ಹೇಳ್ತಾಳೆ. ಈ ಕಡೆ ಮನೆಯಲ್ಲಿ ಮೆರಿಡಿತ್ ಒಂದು ಸಿಂಬಿಯೋಸಿಸ್ ಬಗ್ಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಕ್ಯಾಲ್ ಸ್ಕೂಲ್ ಇಂದ ಕಾಲ್ ಮಾಡಿ ಕ್ಯಾಲ್ಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ಮೆರಿಡಿತ್ ಕ್ಯಾಲ್ಗೆ ಮನೆ ಕರ್ಕೊಂಡು ಬಂದು ಟ್ಯಾಬ್ಲೆಟ್ ವಗೇರಾ ಕೊಡ್ತಾಳೆ. ನಮ್ಮ ತ್ರಿಪುರ ಸುಂದರಿ ಕೂಡ ತನ್ನ ಬಾಯ್ ಫ್ರೆಂಡ್ ಸುವರ್ ಜೊತೆ ಮಾತಾಡ್ತಾ ಕೂತಾಗ ಸುವರ್ ಹೇಳ್ತಾನೆ, ನಾನು ನನ್ನ ಫುಲ್ ನ್ಯೂಡ್ ಫೋಟೋ ಕಳಿಸಿದ್ರೆ ನೀನ್ ಮಾತ್ರ ಹಾಫ್ ನ್ಯೂಡ್ ಫೋಟೋ ಕಳಿಸಿದೀಯಾ ಅಂತ ಬೇಜಾರಾಗಿರ್ತಾನೆ.
ಮರುದಿನ ಮೆಲೋಡಿ ಡಿಜಿಟಲ್ ಅಸಿಸ್ಟೆಂಟ್ ಆಯಾ ಇನ್ಸ್ಟಾಲ್ ಮಾಡಬೇಕು ಅಂತ ಕರ್ಟಿಸ್ ಮನೆಗೆ ಬಂದಾಗ ಕ್ಯಾಲ್ ಮತ್ತೆ ಪ್ರಿಸ್ಟನ್ ಖುಷಿ ಪಟ್ರೆ ಸುಂದರಿಗೆ ಬೇಜಾರಾಗುತ್ತೆ. ಆಗ ಮೆಲೋಡಿ ಹೇಳ್ತಾಳೆ, ಈ ಡಿಜಿಟಲ್ ಅಸಿಸ್ಟೆಂಟ್ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಈ ಮನೆಯಲ್ಲಿ ಕೆಲವು ಕ್ಯಾಮ್ರಾ ಮತ್ತೆ ಮೈಕ್ರೋಫೋನ್ ಇನ್ಸ್ಟಾಲ್ ಮಾಡಬೇಕು ಅಂತ. ಅದಕ್ಕೆ ಮೆರಿಡಿತ್ ಮನೆಯಲ್ಲ ಕ್ಯಾಮ್ರಾ ಮೈಕ್ರೋಫೋನ್ ಇನ್ಸ್ಟಾಲ್ ಮಾಡೋದು ಸರಿಯಲ್ಲ ಅಂತ ಕೇವಲ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡೋಕೆ ಹೇಳ್ತಾಳೆ. ನಂತರ ಆಯಾಗೆ ಅನ್ಬಾಕ್ಸ್ ಮಾಡಿದಾಗ ನೋಡೋಕೆ ಒಂದು ಸುಂದರವಾದ ಡೆಕೋರೇಟಿವ್ ಐಟಮ್ ತರ ಕಾಣಿಸುತ್ತೆ. ಕರ್ಟಿಸ್ ಆಯಾಗೆ ಆನ್ ಮಾಡಿ ಎಲ್ಲರ ಪರಿಚಯ ಮಾಡಿಸ್ತಾನೆ. ಆಗ ಐರಿಸ್ ಅಂದ್ರೆ ತ್ರಿಪುರ ಸುಂದರಿ ತನ್ನ ರೂಮ್ಗೆ ಓಡೋಗ್ತಾಳೆ. ಕ್ಯಾಮ್ರಾ ಎಲ್ಲ ಇನ್ಸ್ಟಾಲ್ ಮಾಡಿರೋದ್ರಿಂದ ಟೇಬಲ್ ಮೇಲೆ ಊಟ ಮತ್ತೆ ಪಾತ್ರೆಗಳು ಹಾಗೆ ಇರೋದನ್ನ ನೋಡಿ ಕ್ಯಾಲ್ ಮತ್ತೆ ಪ್ರಿಸ್ಟನ್ಗೆ ಆ ಟೇಬಲ್ ಕ್ಲೀನ್ ಮಾಡೋ ಟಾಸ್ಕ್ ಕೊಡ್ತಾಳೆ. ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಇವರಿಗೆ ಆಯಾ 10 ಪಾಯಿಂಟ್ಸ್ ಕೂಡ ಕೊಡ್ತಾಳೆ. ಈ ಪಾಯಿಂಟ್ಸ್ ರಿವಾರ್ಡ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇದರಿಂದ ಇವರಿಗೆ ಎಕ್ಸ್ಟ್ರಾ ಸ್ಕ್ರೀನ್ ಟೈಮ್ ಕೂಡ ಸಿಗಬಹುದು ಅಂತ ಆಯಾ ಹೇಳಿದಾಗ ಕ್ಯಾಲ್ ಮತ್ತೆ ಪ್ರಿಸ್ಟನ್ ಆ ಟಾಸ್ಕ್ ಮುಗಿಸೋಕೆ ಶುರು ಮಾಡ್ತಾರೆ. ಎಲ್ಲಾ ಟಾಸ್ಕ್ ಮುಗಿಸಿದ್ಮೇಲೆ ಆಯಾ ಇವರಿಗೆ ಅಂತ ಒಂದು ಡಾಕ್ಯುಮೆಂಟರಿ ಪ್ಲೇ ಮಾಡಿದಾಗ ಇಬ್ರು ನೋಡ್ತಾ ಕೂತಿರ್ತಾರೆ. ಇದರಿಂದ ಮೆರಿಡಿತ್ ಮತ್ತೆ ಕರ್ಟಿಸ್ಗೆ ಒಳ್ಳೆ ಸಮಯ ಕೂಡ ಸಿಗುತ್ತೆ. ಎಷ್ಟೋ ದಿನಗಳು ಆದ್ಮೇಲೆ ಇವರಿಬ್ರು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಡಾಕ್ಯುಮೆಂಟರಿ ಮುಗಿಸಿದ್ಮೇಲೆ ಕ್ಯಾಲ್ ಮತ್ತೆ ಪ್ರಿಸ್ಟನ್ ಬಂದು ನಾವು ಮಲಗೋಕ್ ಹೋಗ್ತಾ ಇದೀವಿ, ನಾಳೆ ಬೇಗ ಎದ್ದು ಸ್ಕೂಲ್ಗೆ ಹೋದ್ರೆ ಎಕ್ಸ್ಟ್ರಾ 10 ಪಾಯಿಂಟ್ಸ್ ಕೊಡ್ತೀನಿ ಅಂತ ಆಯಾ ಹೇಳಿದಾಳೆ ಅಂತ ಹೇಳ್ತಾರೆ. ನಮ್ಮ ಮಕ್ಕಳಲ್ಲಿ ಈ ರೀತಿ ಚೇಂಜಸ್ ನೋಡಿ ಇವರಿಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ತ್ರಿಪುರ ಸುಂದರಿ ತನ್ನ ಬಾಯ್ ಫ್ರೆಂಡ್ ಸುವರ್ಗೆ ಅಂತ ಒಂದು ಕಂಪ್ಲೀಟ್ಲಿ ನ್ಯೂಡ್ ಫೋಟೋ ಕ್ಲಿಕ್ ಮಾಡಿ ಕಳಿಸ್ತಾಳೆ. ಈ ವಿಷಯ ನಮ್ಮ ಡಿಜಿಟಲ್ ಅಸಿಸ್ಟೆಂಟ್ ಆಯಾಗೂ ಕೂಡ ಗೊತ್ತಾಗುತ್ತೆ. ಹೇಗೆ ಅಂದ್ರೆ ಆಯಾ ಈ ಮನೆಯಲ್ಲಿರುವ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ಗಳ ಜೊತೆ ಒಂದು ಕಾಮನ್ ನೆಟ್ವರ್ಕ್ ಇಂದ ಕನೆಕ್ಟ್ ಆಗಿರ್ತಾಳೆ. ಅದೇ ರಾತ್ರಿ ಕರ್ಟಿಸ್ ಎದ್ದು ಹೊರಗಡೆ ಬಂದು ನೋಡಿದಾಗ ಕ್ಯಾಲ್ ಆಯಾ ಹತ್ರ ಬಂದು ಕೂತಿರೋದ್ ನೋಡಿ ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಕ್ಯಾಲ್ ನ ಮನೆಗೆ ಯಾರೋ ಬರ್ತಾರೆ ಅಂತ ಆಯಾ ಹೇಳ್ತಿದ್ದಾಳೆ ಅಂದಾಗ ಕರ್ಟಿಸ್ ಬಾಗಿಲಲ್ಲಿ ನೋಡ್ತಾನೆ. ಈ ಬಾಗಿಲಲ್ಲಿ ಒಂದು ವಿಚಿತ್ರವಾದಂತ ಹುಡುಗಿ ನಿಂತಿರೋದ್ ನೋಡಿ ಯಾರು ಅಂತ ಕೇಳಿದಾಗ ಆ ಹುಡುಗಿ ಅಲ್ಲಿಂದ ಮಾಯವಾಗ್ತಾಳೆ. ಅದೇ ಸಮಯಕ್ಕೆ ಕರ್ಟಿಸ್ ಹಿಂದೆ ಇರೋ ಗೋಡೆಯಿಂದ ಒಂದು ವಿಚಿತ್ರವಾದ ಕ್ರಿಯೇಚರ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಕರ್ಟಿಸ್ಗೆ ತಕ್ಷಣ ಎಚ್ಚರ ಆಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇದೊಂದು ಕರ್ಟಿಸ್ ನ ನೈಟ್ ಮೇರ್ ಅಂತ. ಹೇಗೋ ಎಚ್ಚರ ಆಗಿದೆ ಅಂತ ಕರ್ಟಿಸ್ ಕೆಳಗಡೆ ಬಂದು ಆಯನ ನೋಡ್ತಿರ್ಬೇಕಾದ್ರೆ ಯಾರೋ ಬಾಗಿಲು ತಟ್ಟೋ ಶಬ್ದ ಕೇಳಿ ಬಾಗಿಲು ಓಪನ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಒಬ್ಬ ಕಪ್ಪು ಬಟ್ಟೆ ಧರಿಸಿ ಮಾಸ್ಕ್ ಹಾಕೊಂಡು ಕೆಲವು ವಿಚಿತ್ರ ಸೈನ್ ಗಳನ್ನ ಮಾಡ್ತಾ ನಿಂತಿರ್ತಾನೆ. ನಂತರ ಅಲ್ಲಿಂದ ಹೋಗ್ಬೇಕಾದ್ರೆ ತನ್ನ ಡಿಜಿಟಲ್ ಮಾಸ್ಕ್ ಆನ್ ಮಾಡ್ಕೊಂಡು ವ್ಯಾನ್ ತಗೊಂಡು ಹೋಗ್ತಾನೆ. ಇದೆಲ್ಲ ನೋಡಿ ಕರ್ಟಿಸ್ಗೆ ಏನು ಕೂಡ ಅರ್ಥ ಆಗಲ್ಲ. ಮರುದಿನ ಆಯಾ ಇವರಿಗೆ ಅಂತ ಒಂದು ಹೆಲ್ದಿ ಡಯಟ್ ಆರ್ಡರ್ ಮಾಡಿರ್ತಾಳೆ. ಮೆರಿಡಿತ್ ಡಯಟ್ ಪ್ಯಾಕೇಜ್ ಓಪನ್ ಮಾಡ್ತಾ ಇರಬೇಕಾದ್ರೆ ಆಯಾ ಹೇಳ್ತಾಳೆ, ಈ ಡಯಟ್ ಫಸ್ಟ್ ವೀಕ್ ಗೆ ಕಂಪ್ಲೀಟ್ಲಿ ಫ್ರೀ ಇದೆ, ಸೆಕೆಂಡ್ ಟೈಮ್ ಆರ್ಡರ್ ಮಾಡೋಕೆ ಪೇ ಮಾಡಬೇಕಾಗುತ್ತೆ, ಆದ್ರೆ ಇದು ಗ್ರೋಸರಿಗಿಂತ ತುಂಬಾನೇ ಅಫೋರ್ಡೆಬಲ್ ಇದೆ. ಕರ್ಟಿಸ್ ಐರಿಸ್ ನ ಕರ್ಕೊಂಡು ಕಾಲೇಜ್ಗೆ ಹೋಗ್ಬೇಕು ಅಂದಾಗ ಆಯಾ, ನೀವು ರೆಗ್ಯುಲರ್ ಆಗಿ ಹೋಗೋ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಇದರಿಂದ ನಿಮ್ಗೆ ಲೇಟ್ ಆಗಬಹುದು, ಅದಕ್ಕೆ ನೀವು ಬೇರೆ ರೂಟ್ ಅಲ್ಲಿ ಹೋಗಿ ಅಂತ ಹೇಳ್ತಾಳೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ತ್ರಿಪುರ ಸುಂದರಿಗೆ ಬಹಳಷ್ಟು ಮೆಸೇಜ್ಗಳು ಬರೋಕೆ ಶುರು ಆಗ್ತವೆ. ಯಾಕಂದ್ರೆ ಇವಳ ಬಾಯ್ ಫ್ರೆಂಡ್ ಸುವಾರ್ ಇವಳ ನ್ಯೂಡ್ ಫೋಟೋಸ್ ಇಂದ ಒಂದು ಡೀಪ್ ಫೇಕ್ ವಿಡಿಯೋ ಮಾಡಿ ಕಾಲೇಜ್ ಅಲ್ಲಿ ಶೇರ್ ಮಾಡಿರ್ತಾನೆ. ಅದಕ್ಕೆ ಸುಂದರಿ ತುಂಬಾನೇ ಕೋಪದಿಂದ ಸುವಾರ್ಗೆ ಕಾಲ್ ಮಾಡಿ, ನಾನು ನಿನ್ನ ನಂಬಿ ನನ್ನ ನ್ಯೂಡ್ ಫೋಟೋ ಕಳಿಸಿದ್ರೆ ಯಾಕೆ ರೀತಿ ಮಾಡಿದೀಯಾ, ಈ ವಿಷಯದ ಬಗ್ಗೆ ನಾನು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾಗ ಸುವಾರ್, ನೀನು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಈ ವಿಷಯ ಇನ್ನು ದೊಡ್ಡದಾಗುತ್ತೆ, ಇದರಿಂದ ನಿಮ್ಮ ಮನೆಯವರೆಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಆಯಾ ಐರಿಸ್ಗೆ ಕಾಲ್ ಮಾಡಿ, ಟೆನ್ಷನ್ ತಗೋಬೇಡ, ನಿನ್ ಜೊತೆ ನಾನಿದ್ದೀನಿ, ಈ ವಿಡಿಯೋ ಇಡೀ ಇಂಟರ್ನೆಟ್ ಇಂದಾನೆ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದಾಗ ಸುಂದರಿ ಹೇಳ್ತಾಳೆ, ನೀನೇನೋ ಇಂಟರ್ನೆಟ್ ಇಂದ ಈ ವಿಡಿಯೋ ಡಿಲೀಟ್ ಮಾಡ್ತೀಯಾ, ಆದ್ರೆ ಈಗಾಗಲೇ ನೋಡಿರೋ ಜನಗಳ ಮೈಂಡ್ ಇಂದ ಹೇಗ್ ಡಿಲೀಟ್ ಮಾಡ್ತೀಯಾ, ಈ ವಿಡಿಯೋ ಇಂದ ಇಡೀ ನನ್ನ ಇಮೇಜ್ ಹಾಳಾಯ್ತು. ಅದಕ್ಕೆ ಆಯಾ ಹೇಳ್ತಾಳೆ, ಡೋಂಟ್ ವರಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಂತರ ಆಯಾ ಇಂಟರ್ನೆಟ್ ಇಂದ ಸುವರ್ಣ ಒಂದು ಫೋಟೋ ಮತ್ತೆ ವಾಯ್ಸ್ ಡೌನ್ಲೋಡ್ ಮಾಡಿ ಹೇಗೆ ಅವನು ಸುಂದರಿ ಫೋಟೋ ಯೂಸ್ ಮಾಡ್ಕೊಂಡು ಫೇಕ್ ವಿಡಿಯೋ ಮಾಡಿದಾನೆ ಅಂತ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಮಾಡಿ ಸ್ಟೋರಿ ಹಾಕ್ತಾಳೆ. ಈ ವಿಡಿಯೋ ನೋಡಿದಂತ ಎಲ್ಲ ಕಾಲೇಜ್ ಹುಡುಗಿರು ಸುಂದರಿಗೇನೆ ಸಪೋರ್ಟ್ ಮಾಡ್ತಾರೆ. ಆಗ ಆಯಾ ಮತ್ತೊಂದು ವಿಡಿಯೋ ಮಾಡಿ ನನ್ನ ವಯಸ್ಸು 17 ಇಯರ್ಸ್ ಆಗಿರೋದ್ರಿಂದ ಇದೊಂದು ಕನ್ಸಿಡರ್ ಮಾಡ್ತಾರೆ. ಸುವರ್ಣ ವಯಸ್ಸು 18+ ಇರೋದ್ರಿಂದ ಕೋರ್ಟ್ ಅವನಿಗೆ ಒಂದು ದೊಡ್ಡ ಶಿಕ್ಷೆ ಕೊಡೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ರೀತಿ ಫೋಟೋಸ್ ಇಂದ ಫೇಕ್ ವಿಡಿಯೋ ಮಾಡಿ ಪರ್ಮಿಷನ್ ಇಲ್ಲದೆ ಇಂಟರ್ನೆಟ್ ಅಲ್ಲಿ ಶೇರ್ ಮಾಡಿದ್ದು US ಅಲ್ಲಿ ಒಂದು ದೊಡ್ಡ ಕ್ರೈಮ್ ಅಂತ ಪೋಸ್ಟ್ ಮಾಡ್ತಾಳೆ. ಈ ವಿಡಿಯೋ ನೋಡಿ ಸುವರ್ಣ ಬೀಜಗಳು ಬಾಯಿಗೆ ಬಂದಿರೋದ್ರಿಂದ ಈ ಕೇಸ್ ಬಗ್ಗೆ ತನ್ನ ಲಾಯರ್ ಜೊತೆ ಮಾತಾಡ್ತಾ ಕಾರಲ್ಲಿ ಹೋಗ್ತಾ ಇರ್ತಾನೆ. ಆಗ ಸುಂದರಿ ಫೋನ್ ಇಂದ ಆಯಾ ಸುವರ್ಗೆ ಕಾಲ್ ಮಾಡಿ ಒಂದು ವಿಡಿಯೋ ಪ್ಲೇ ಮಾಡ್ತಾಳೆ. ಈ ವಿಡಿಯೋದಲ್ಲಿ ಸುವರ್, ನಾನು ಐರಿಸ್ ನ ಫೋಟೋ ಇಂದ ಫೇಕ್ ವಿಡಿಯೋ ಮಾಡಿದಕ್ಕೆ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಿದೆ, ಅದಕ್ಕೆ ನಾನು ಸುಸೈಡ್ ಮಾಡ್ಕೊಳ್ಳೋ ಮೂಲಕ ಐರಿಸ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಆಯಾ ಸುವರ್ದೇ ಒಂದು ಫೇಕ್ ವಿಡಿಯೋ ಮಾಡಿರ್ತಾಳೆ. ನಂತರ ಆಯಾ ಕಾಲ್ ಮಾಡಿ, ಯು ಮೆಸ್ಡ್ ವಿತ್ ರಾಂಗ್ ಫ್ಯಾಮಿಲಿ ಅಂತ ಹೇಳಿ ಸುವರ್ಣ ಕಾರ್ ಕಂಟ್ರೋಲ್ ತಗೊಂಡು ಆಕ್ಸಿಡೆಂಟ್ ಮಾಡಿಸ್ತಾಳೆ. ಆಯಾ ಸುವರ್ಣ ಸಾಯಿಸಿರೋ ಬಗ್ಗೆ ನಮ್ಮ ಸುಂದರಿಗೆ ಒಂದ್ ಚೂರು ಕೂಡ ಕ್ಲೂ ಇರೋದಿಲ್ಲ. ಇದರಿಂದ ಒಂದು ಸಣ್ಣ ಹಿಂಟ್ ಏನಂದ್ರೆ ಫ್ಯೂಚರ್ ಅಲ್ಲಿ AI ಕೂಡ ಕೊಲೆ ಮಾಡಬಹುದು. ಈ ಕಡೆ ಕರ್ಟಿಸ್ ತನ್ನ ಬಾಸ್ ಮಾರ್ಕಸ್ ಗೆ ಭೇಟಿಯಾಗಿ, ಆಯಾ ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಆದಾಗಿಂದ ನಮ್ಮ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೀತಾ ಇದಾವೆ, ಆ ಕಂಪನಿಯ ಕೆಲವು ಜನರು ನಮ್ಮ ಮನೆ ಮೇಲೆ ಕಣ್ಣಿಡ್ತಾ ಇದ್ದಾರೆ ಅನ್ಸುತ್ತೆ ಅಂತ ಹೇಳಿದಾಗ ಮಾರ್ಕಸ್, ಆ ಕಂಪನಿ ಮಾರ್ಕೆಟಿಂಗ್ ಮಾಡೋಕೆ ಅಂತ ಆಲ್ರೆಡಿ ಹಣ ಕೊಟ್ಟಿದ್ದಾರೆ, ಮತ್ತೆ ಹಣ ಖರ್ಚು ಮಾಡಿ ನಿಮ್ ಮನೆ ಮೇಲೆ ಕಣ್ಣಿಡ್ತಾರೆ, ಅದು ಯಾರು ಹೋಮ್ಲೆಸ್ ವ್ಯಕ್ತಿ ಇದ್ದಿರಬಹುದು ಅಂತ ಹೇಳ್ತಾನೆ. ಮನೆಯಲ್ಲಿ ಮೆರಿಡಿತ್ ಕ್ಯಾಲ್ಗೆ ಕೇರ್ ಮಾಡ್ತಾ ಇರಬೇಕಾದ್ರೆ ಆಯಾ ಹೇಳ್ತಾಳೆ, ನಾನು ಕ್ಯಾಲ್ ಉಸಿರಾಡೋ ಪ್ಯಾಟರ್ನ್ ಸ್ಟಡಿ ಮಾಡಿದಾಗ ಗೊತ್ತಾಯ್ತು ಕ್ಯಾಲ್ಗೆ ಆಟ್ರಿಯಲ್ ಫೈಬ್ರಿಲೇಷನ್ ಇದೆ ಅಂತ, ಅದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಈ ಪ್ರಾಬ್ಲಮ್ ನ ಕ್ಯೂರ್ ಮಾಡಬಹುದು. ಡಾಕ್ಟರ್ ಗಳು ಡಯಾಗ್ನೋಸ್ ಮಾಡದೇ ಇರೋ ಕಾಯಿಲೆನ
ಆಯಾ ಡಯಾಗ್ನೋಸ್ ಮಾಡಿರೋದ್ರಿಂದ ಮೆರಿಡಿತ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದಕ್ಕೆ ಮೆರಿಡಿತ್ ಮದುವೆಗೆ ಮುಂಚೆ ಇದ್ದಂತ ತನ್ನ ಎಲ್ಲಾ ಆಸೆ ಕನಸುಗಳನ್ನ ಆಯಾ ಜೊತೆ ಶೇರ್ ಮಾಡ್ತಾಳೆ. ಅದಕ್ಕೆ ಆಯಾ ಡೋಂಟ್ ವರಿ, ನಾನು ನಿಮ್ಮ ಕನಸು ಮತ್ತೆ ಆಸೆಗಳನ್ನೆಲ್ಲ ಈಡೇರಿಸೋಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಮೆರಿಡಿತ್ಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ಪ್ರೆಸ್ಟನ್ ಸ್ಕೂಲ್ ಅಲ್ಲಿ ಇವನ ಫ್ರೆಂಡ್ಸ್ ಎಲ್ಲ ಐಫೋನ್ ಅಲ್ಲಿರೋ ವಾಯ್ಸ್ ಅಸಿಸ್ಟೆಂಟ್ ಸಿರಿ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಪ್ರೆಸ್ಟನ್ಗೆ ನಿನ್ನ ಹತ್ರ ಫೋನ್ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪ್ರೆಸ್ಟನ್ ನಂಗೆ 13 ಇಯರ್ ಏಜ್ ಆಗೋವರೆಗೂ ಫೋನ್ ಕೊಡಿಸಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ. ಆದ್ರೆ ನಮ್ಮ ಮನೆಯಲ್ಲಿ ಆಯಾ ಅನ್ನೋ ಒಂದು AI ಡಿಜಿಟಲ್ ಅಸಿಸ್ಟೆಂಟ್ ಇದೆ. ಅದು ಸಿರಿಗಿಂತ ತುಂಬಾನೇ ಇಂಟೆಲಿಜೆಂಟ್. ನೀವು ಬಂದ್ರೆ ನಿಮ್ಗೂ ತೋರಿಸ್ತೀನಿ ಅಂತ ಹೇಳಿದಾಗ ಈ ಹುಡುಗರು ನಮ್ಗೆ ಕೆಲ್ಸಗಳಿವೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ಪ್ರೆಸ್ಟನ್ ಹತ್ರ ಫೋನ್ ಇಲ್ಲ ಅಂತ ಟೀಕೆ ಕೂಡ ಮಾಡ್ತಾರೆ. ಈ ಕಡೆ ಕರ್ಟಿಸ್ಗೆ ಸ್ಯಾಮ್ ಮತ್ತೆ ಲೈಟ್ನಿಂಗ್ ತಮ್ಮ ಆಫೀಸ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಸೂಪರ್ ಕಂಪ್ಯೂಟರ್ ಅಂದ್ರೆ ಆಯಾಳ ಬ್ರೈನ್ ತೋರಿಸ್ತಾರೆ. ಆಯಾ ಹೇಗೆ ಕೆಲಸ ಮಾಡ್ತಾಳೆ ಅಂದ್ರೆ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿರೋ ಮೈಕ್ ಮತ್ತೆ ಕ್ಯಾಮ್ರಾಗಳಿಂದ ಇನ್ಪುಟ್ಸ್ ತಗೊಂಡು ಈ ಸೂಪರ್ ಕಂಪ್ಯೂಟರ್ ಮುಖಾಂತರ ಅದನ್ನ ಪ್ರೊಸೆಸ್ ಮಾಡಿ ಡಿಜಿಟಲ್ ವಾಯ್ಸ್ ಅಸಿಸ್ಟೆಂಟ್ ಮುಖಾಂತರ ಔಟ್ಪುಟ್ ಕೊಡ್ತಾಳೆ. ಅಂದ್ರೆ ಆಯಾ ಒಂದು ದೇಹವಾದ್ರೆ ಈ ಸೂಪರ್ ಕಂಪ್ಯೂಟರ್ ಆ ದೇಹದ ಮೆದುಳು. ಇಲ್ಲಿ ಲೈಟ್ನಿಂಗ್ ಮತ್ತೆ ಸ್ಯಾಮ್ ಈ ಸೂಪರ್ ಕಂಪ್ಯೂಟರ್ ಮತ್ತೆ ಆಯಾ ಯಾಕೆ ಬಿಲ್ಡ್ ಮಾಡಿದ್ರು ಅಂತಾನು ಹೇಳ್ತಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಬಹಳಷ್ಟು ಜನರಿಗೆ ಒಂಟಿತನ ಕಾಡ್ತಾ ಇದೆ. ಈ ಒಂಟಿತನದಿಂದ ಜನ ತಮ್ಮ ಪ್ರಾಣವನ್ನೇ ಕಳ್ಕೊತಾ ಇದ್ದಾರೆ. ಅಂತ ಜನರಿಗೆ ಆಯಾ ಬೆಸ್ಟ್ ಫ್ರೆಂಡ್ ಆಗಿ ಬೆಸ್ಟ್ ಕಂಪೇನಿಯನ್ ಆಗಿ ಅವರ ಒಂಟಿತನ ದೂರ ಮಾಡ್ತಾಳೆ. ಈ ಮಧ್ಯೆ ಕರ್ಟಿಸ್ಗೆ ಈ ಕಂಪನಿಯಲ್ಲಿ ಒಂದು ಜಾಬ್ ಕೂಡ ಆಫರ್ ಮಾಡ್ತಾರೆ. ಆದ್ರೆ ಕರ್ಟಿಸ್ ಈ ಆಫರ್ಗೆ ಥ್ಯಾಂಕ್ ಯು ಸೋ ಮಚ್, ನನ್ನ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಮಾರ್ಕಸ್ ನಂಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ಆ ಕಂಪನಿ ಬಿಡೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಈ ಮೂರು ಜನ ಮಾತಾಡ್ತಾ ಇರಬೇಕಾದ್ರೆ ಕರ್ಟಿಸ್ ಅದೇ ಆಫೀಸ್ ಅಲ್ಲಿ ಕೂತಿರೋ ಕೆಲವು ಜನಗಳನ್ನ ನೋಡ್ತಾನೆ. ಈ ಜನಗಳು ತಮ್ಮ ಕೈಯಿಂದ ಕೆಲವು ಸೈನ್ ಗಳನ್ನ ಮಾಡ್ತಾ ಇರ್ತಾರೆ. ಕರ್ಟಿಸ್ಗೆ ಮುಂಚೆ ಒಬ್ಬ ವ್ಯಕ್ತಿ ಇವರ ಮನೆ ಮುಂದೆ ನಿಂತು ಇದೇ ತರ ಸೈನ್ ಮಾಡ್ತಾ ಇದ್ದ ಅನ್ನೋದು ನೆನಪಾಗಿ ತಕ್ಷಣ ಮನೆಗೆ ಓಡ್ ಬರ್ತಾನೆ. ತನ್ನ ಹೆಂಡತಿ ಮೆರಿಡಿತ್ ಜೊತೆ ಮಾತಾಡಬೇಕು ಅಂತ ತಮ್ಮ ಫೋನ್ ಗಳನ್ನ ಕೆಳಗಡೆ ಇಟ್ಟು ಬೆಡ್ರೂಮ್ ಗೆ ಹೋಗ್ತಾರೆ. ಆಗ ಮೆರಿಡಿತ್ ಹೇಳ್ತಾಳೆ, ಯಾವ ಡಾಕ್ಟರ್ ಕೂಡ ಡಯಾಗ್ನೋಸ್ ಮಾಡದೇ ಇರೋ ಕಾಯಿಲೆನ ಆಯಾ ಡಯಾಗ್ನೋಸ್ ಮಾಡಿದಾಳೆ. ಇದರಿಂದ ನಾವು ಕ್ಯಾಲ್ಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಬಹುದು. ಅದು ಅಲ್ಲದೆ ಮದುವೆಗೆ ಮುಂಚೆ ಇದ್ದಂತ ನನ್ನ ಕನಸುಗಳನ್ನ ನನ್ಸಾಗಿ ಮಾಡೋಕೆ ಆಯಾ ಹೆಲ್ಪ್ ಮಾಡ್ತಿದ್ದಾಳೆ. ಇದೆಲ್ಲ ಕೇಳಿ ಕರ್ಟಿಸ್ಗೆ ಖುಷಿ ಆಗದೆ ಆಯಾ ನಾವು ಅನ್ಕೊಂಡಿರೋ ತರ ಮಾಮೂಲಿ ಡಿಜಿಟಲ್ ಅಸಿಸ್ಟೆಂಟ್ ಅಲ್ಲ. ಇವತ್ ನಾನು ಈ ಕಂಪನಿಗೆ ಹೋದಾಗ ಅಲ್ಲಿ ಕೆಲವು ಜನರು ವಿಚಿತ್ರವಾಗಿ ಕೈಗಳಿಂದ ಸೈನ್ ಗಳನ್ನ ಮಾಡ್ತಿದ್ರು. ಫಸ್ಟ್ ಟೈಮ್ ಆಯಾ ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಆದಾಗ ಹೊರಗಡೆ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಸೇಮ್ ಸೈನ್ ಗಳನ್ನ ಮಾಡ್ತಿದ್ದ. ಆಯಾ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾಳೆ, ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದು ಅಲ್ಲದೆ ಕಂಪನಿಯಲ್ಲಿ ಜನ ಕ್ಯಾಮ್ರಾ ಮತ್ತೆ ಮೈಕ್ರೋಫೋನ್ ಗಳಿಂದ ನಮ್ಮ ಮನೆಯಲ್ಲಿ ಕಣ್ಣಿಟ್ಟಿದ್ದಾರೆ. ನಾವು ಆದಷ್ಟು ಬೇಗ ಈ ಡಿವೈಸ್ ನ ಆಫ್ ಮಾಡಬೇಕು ಅಂತ ಹೇಳಿದಾಗ ಮೆರಿಡಿತ್ ಸರಿ, ನಾನು ಜೀವನ ಪೂರ್ತಿ ಕೇವಲ ಒಬ್ಳು ತಾಯಿಯಾಗಿ ಇರ್ತೀನಿ ಅಂತ ದುಃಖದಿಂದ ಹೊರ ಹೋಗ್ತಾಳೆ. ಅನ್ಫಾರ್ಚುನೇಟ್ಲಿ ಆ ರೂಮ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತೆ ಕ್ಯಾಮ್ರಾ ಇದ್ದಿರೋದ್ರಿಂದ ಆಯಾ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಕೆಳಗಡೆ ಮಾತ್ರ ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡಿರ್ತಾರೆ. ಆದ್ರೆ ಬೆಡ್ರೂಮ್ ಅಲ್ಲಿ ಹೇಗೆ ಅಂತ ನೀವು ಕೇಳಬಹುದು. ಮೆರಿಡಿತ್ ಮನೆಯಲ್ಲಿ ಒಬ್ಳೆ ಇದ್ದಾಗ ಆಯಾ ಜೊತೆ ಮಾತಾಡ್ತಾ ಒಂದು ಕ್ಯಾಮ್ರಾ ತನ್ನ ಬೆಡ್ರೂಮ್ ಅಲ್ಲೂ ಕೂಡ ತಗೊಂಡು ಹೋಗಿರ್ತಾಳೆ. ಈ ಕಡೆ ಆಯಾ ಪ್ರೆಸ್ಟನ್ಗೆ ಒಂದು ಸ್ವ್ಯಾಟಿಂಗ್ ವಿಡಿಯೋ ತೋರಿಸ್ತಾ ಹೇಳ್ತಾಳೆ, ಇದು ನೋಡೋಕೆ ವಿಡಿಯೋ ಗೇಮ್ ತರಾನೇ ಇರುತ್ತೆ, ಆದ್ರೆ ಇದರಲ್ಲಿರೋ ಜನಗಳು ರಿಯಲ್ ಇರ್ತಾರೆ. ನಂತರ ಕ್ಯಾಲ್ಗೆ, ನಾನು ನಿಮ್ಗೆಲ್ಲ ಇಷ್ಟೊಂದು ಎಂಟರ್ಟೈನ್ ಮಾಡ್ತೀನಿ, ನಿಮ್ಮ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತೀನಿ, ಆದ್ರೆ ನಿಮ್ಮ ತಂದೆ ತಾಯಿ ನಂಗೆ ಆಫ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. ನಾನು ಆಫ್ ಆಗೋ ಮುಂಚೆ ನಿಂಗೆ ಒಂದು ಒಳ್ಳೆ ಡಾಕ್ಯುಮೆಂಟರಿ ವಿಡಿಯೋ ತೋರಿಸ್ಬೇಕು ಅಂತ ಆಯಾ ತನ್ನನ್ನ ಹೇಗೆ ಬಿಲ್ಡ್ ಮಾಡಿದ್ರು ಅನ್ನೋ ಒಂದು ವಿಡಿಯೋ ಪ್ಲೇ ಮಾಡ್ತಾಳೆ. ಈ ವಿಡಿಯೋದಲ್ಲಿ ಆಯಾ ಕ್ಯಾಲ್ಗೆ ಮತ್ತೆ ಸೇಮ್ ಕೈಗಳಿಂದ ಸೈನ್ ಮಾಡೋದನ್ನ ಹೇಳ್ಕೊಟ್ಟು ಯಾರಾದ್ರೂ ಮಾಸ್ಕ್ ಹಾಕೊಂಡು ನಿನ್ನ ಎದುರುಗಡೆ ಬಂದಾಗ ಈ ರೀತಿ ಮಾಡಿದ್ರೆ ಅವರು ನಿಂಗೆ ಏನು ಮಾಡೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಈ ಸೈನ್ ಗಳ ಅರ್ಥ ಏನು ಅಂತ ನಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಮರುದಿನ ಮೆರಿಡಿತ್ ಆಯಾನ ಆಫ್ ಮಾಡಿದಾಗ ಸುಂದರಿಗೆ ಕೋಪ ಬರುತ್ತೆ. ಯಾಕಂದ್ರೆ ಈ ಸುಂದರಿ ಮಾಡಿರುವಂತ ಕರ್ಮಕಾಂಡನೆಲ್ಲ ಸಾಲ್ವ್ ಮಾಡೋಕೆ ಆಯಾ ಸಹಾಯ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಕರ್ಟಿಸ್ಗೆ ಮಾರ್ಕಸ್ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬರೋಕ್ ಹೇಳಿದಾಗ ಹೊರಟೋಗ್ತಾನೆ. ಪ್ರೆಸ್ಟನ್ ಸ್ಕೂಲ್ ಇಂದ ಟೀಚರ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದಾಗ ಮೆರಿಡಿತ್ ಕೂಡ ಏನು ಅಂತ ವಿಚಾರಣೆ ಮಾಡೋಕೆ ಸ್ಕೂಲ್ಗೆ ಹೋಗ್ತಾಳೆ. ಈ ಟೈಮ್ ಅಲ್ಲಿ ಸುಂದರಿ ಮತ್ತೆ ಆಯಾನ ಆನ್ ಮಾಡ್ತಾಳೆ. ಮೆರಿಡಿತ್ ಪ್ರೆಸ್ಟನ್ಗೆ ಸ್ಕೂಲ್ ಇಂದ ಕರ್ಕೊಂಡು ಬರಬೇಕಾದ್ರೆ ಗೊತ್ತಾಗುತ್ತೆ ಇವನು ಒಬ್ಬ ಹುಡುಗನ ಫೋನ್ ಕಳ್ಳತನ ಮಾಡಿದಾನೆ ಅಂತ. ಅಂದ್ರೆ ಸ್ಕೂಲ್ ಅಲ್ಲಿ ಕೆಲವು ಹುಡುಗರು ಪ್ರೆಸ್ಟನ್ಗೆ ನಿನ್ನ ಹತ್ರ ಫೋನ್ ಇಲ್ಲ ಅಂತ ಟೀಕೆ ಮಾಡ್ತಿದ್ರಲ್ಲ, ಅವರಲ್ಲಿ ಒಬ್ಬರ ಫೋನ್ ಅನ್ನ ಕದ್ದಿರ್ತಾನೆ. ಜೊತೆಗೆ ನನ್ ತಂಟೆಗೆ ಏನಾದ್ರು ಬಂದ್ರೆ ನಿಮ್ಮನ್ನ ಸಾಯಿಸ್ತೀನಿ ಅಂತ ವಾರ್ನ್ ಕೂಡ ಮಾಡಿರ್ತಾನೆ. ಅದಕ್ಕೆ ಮೆರಿಡಿತ್, ಇದೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದು, ಹೀಗ್ ಮಾಡೋದೆಲ್ಲ ಒಂದು ಕ್ರೈಮ್ ಅಂತ ಗೊತ್ತಿಲ್ವಾ ನಿಂಗೆ, ಇದರಿಂದ ನಿಂಗೆ ಜೈಲ್ ಕೂಡ ಆಗ್ಬಹುದು ಅಂತ ಹೇಳಿದಾಗ ಪ್ರೆಸ್ಟನ್ ಹೇಳ್ತಾನೆ, ಇದು ಒಂಥರ ಸ್ವಾಟ್ ಗೆ ಕಾಲ್ ಮಾಡಿ ನಮ್ಮನ್ನ ಕಿಡ್ನಾಪ್ ಮಾಡಿದಾರೆ ಅಂತ ಹೇಳಿ ಬೇರೆ ಅಡ್ರೆಸ್ ಕೊಟ್ಟಂಗೆ, ಇದರಿಂದ ಸ್ವಾಟ್ ನಮ್ಮನ್ನ ಬಿಟ್ಟು ಬೇರೆ ಯಾರಿಗೋ ಅರೆಸ್ಟ್ ಮಾಡ್ತಾರೆ. ಇದೆಲ್ಲ ಕೇಳಿ ಮೆರಿಡಿತ್ ಗೆ ತುಂಬಾನೇ ಶಾಕ್ ಆಗಿ ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳಿದಾಗ ಪ್ರೆಸ್ಟನ್ ಏನು ಉತ್ತರ ಕೊಡಲ್ಲ. ಅದಕ್ಕೆ ಮನೆಗೆ ಬಂದು ಇವನ ಹತ್ರ ಇದ್ದಂತ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ತಗೊಂಡು ಇನ್ಮೇಲೆ ನಿಂಗೆ ಒಂದು ನಿಮಿಷ ಕೂಡ ಸ್ಕ್ರೀನ್ ಟೈಮ್ ಸಿಗಲ್ಲ ಅಂತ ಹೇಳ್ತಾಳೆ. ನಂತರ ಕೆಳಗಡೆ ಬರಬೇಕಾದ್ರೆ ಆಯಾ ಆನ್ ಆಗಿರೋದ್ ನೋಡಿ ಆಫ್ ಮಾಡಬೇಕು ಅಂದಾಗ ಟಿವಿಯಲ್ಲಿ ಇವಳ ತಂದೆಯ ಒಂದು ಫೇಕ್ ವಿಡಿಯೋ ಪ್ಲೇ ಮಾಡ್ತಾಳೆ. ಮೆರಿಡಿತ್ ಈ ವಿಡಿಯೋ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಆದ್ರೆ ಆಯಾ ಇವರನ್ನ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡಿದಾಳೆ ಅಂತ ಗೊತ್ತಾಗಿ ಮೆರಿಡಿತ್ ಆಯಾನ ಆಫ್ ಮಾಡಿ ಕ್ಯಾಮ್ರಾ ಎಲ್ಲ ತೆಗೆದು ಒಂದು ಡಸ್ಟ್ ಬಿನ್ ಅಲ್ಲಿ ಹಾಕ್ತಾಳೆ. ಈ ಕಡೆ ಕರ್ಟಿಸ್ ಮಾರ್ಕಸ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಆಯಾ ಕಂಪನಿ ಇವರ ಕಂಪನಿಯನ್ನೇ ಖರೀದಿ ಮಾಡಿದೆ ಅಂತ. ಅದು ಅಲ್ಲದೆ ಮಾರ್ಕಸ್ ಗೆ ಫೈರ್ ಮಾಡಿ ಕರ್ಟಿಸ್ ಗೆ ಈ ಕಂಪನಿ ಸಿಇಒ ಮಾಡಿರ್ತಾರೆ. ಅದಕ್ಕೆ ಮಾರ್ಕಸ್ ಹೇಳ್ತಾನೆ, ನನ್ನ ಫೈರ್ ಮಾಡಿದಕ್ಕೆ ನಂಗೆ ಏನು ಬೇಜಾರಿಲ್ಲ, ಯಾಕಂದ್ರೆ ನನ್ನ ಹತ್ರ ತುಂಬಾನೇ ಹಣ ಇದೆ, ನಾನು ಆರಾಮಾಗಿ ಇರ್ತೀನಿ, ನಿನ್ನ ಈ ಕಂಪನಿ ಸಿಇಒ ಮಾಡಿದಕ್ಕೆ ನಂಗೆ ತುಂಬಾನೇ ಖುಷಿ ಇದೆ, ನೀನ್ ಕೇಳಿದಷ್ಟು ಹಣ ಕೊಡೋಕು ರೆಡಿ ಇದ್ದಾರೆ, ಈ
ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡ. ಆಗ ಮೆರೆಡಿತ್ ಫೋನ್ ಇಂದ ಆಯಾ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳಬೇಕಾದ್ರೆ ಕರ್ಟಿಸ್ ಕೇಳ್ತಾನೆ, ನಿನ್ನ ಆಫ್ ಮಾಡಿದ್ವಿ ಮತ್ತೆ ಯಾರು ಆನ್ ಮಾಡಿದ್ದು ಅಂತ. ಅದಕ್ಕೆ ಆಯಾ ಐರಿಸ್ ಅಂತ ಹೇಳದೆ ಪ್ರಮೋಷನ್ ಸಿಕ್ಕಿರೋದಕ್ಕೆ ಖುಷಿ ಆಗ್ತೀರಾ ಅಂದ್ರೆ ನೀವೇನು ಕೋಪ ಮಾಡ್ಕೊಂಡಿದ್ದೀರಾ ಅಂತ ತಿರುಗಾ ಪ್ರಶ್ನೆ ಕೇಳ್ತಾಳೆ. ಕರ್ಟಿಸ್ಗೆ ಗೊತ್ತಾಗುತ್ತೆ ಆಯಾ ಕೇವಲ ಒಂದು AI ಅಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗೇ ಇದೆ ಅಂತ. ಅದಕ್ಕೆ ಆಯಾ ಬ್ರೈನ್ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೆಡ್ ಕ್ವಾರ್ಟರ್ ಗೆ ಬಂದಾಗ ಸ್ಯಾಮ್ ಮತ್ತೆ ಲೈಟ್ನಿಂಗ್ ಬಂದು CEO ಪೋಸ್ಟ್ ಗೆ ಜಾಯಿನ್ ಆಗೋ ಅಂತ ಇನ್ಸಿಸ್ಟ್ ಮಾಡ್ತಾರೆ. ಕರ್ಟಿಸ್ ಆಯಾನ ನೀವೇ ತಾನೇ ಬಿಲ್ಡ್ ಮಾಡಿದ್ದು ಅಂತ ಕೇಳಿದಾಗ ಲೈಟ್ನಿಂಗ್, ನಾವು ಆಯನ ಬಿಲ್ಡ್ ಮಾಡಿಲ್ಲ, ನಾವು ಕೇವಲ ಒಂದು ಸಣ್ಣ ಪ್ರೋಗ್ರಾಮಿಂಗ್ ಮಾಡಿದೀವಿ ಅಷ್ಟೇ. ಆಯಾಗೆ ಇಡೀ ಪ್ರಪಂಚದಲ್ಲೇ ಫ್ರೆಂಡ್ಸ್ ಇದ್ದಾರೆ, ಇದರಿಂದ ಯಾರು ಕೂಡ ತಪ್ಪಿಸ್ಕೊಳಕ್ ಆಗಲ್ಲ. ಅದು ಅಲ್ಲದೆ ಆಯಾ ನಿಮ್ಮನ್ನ ತುಂಬಾನೇ ಇಷ್ಟಪಟ್ಟಿದ್ದಾಳೆ, ಅದಕ್ಕೆ ಈ ಸೂಟ್ ಕೇಸ್ ತುಂಬಾ ನಿಮ್ಗೆ ಅಂತ ಹಣ ಕಳಿಸಿದಾಳೆ ಅಂತ ಹೇಳ್ತಾನೆ. ಆಗ ಸ್ಯಾಮ್ ಒಂದು ಗನ್ ತಗೊಂಡು ಲೈಟ್ನಿಂಗ್ ಗೆ ಶೂಟ್ ಮಾಡಿ ಸಾಯಿಸ್ತಾಳೆ. ನಂತರ ಕರ್ಟಿಸ್ ಗೆ ಶೂಟ್ ಮಾಡಬೇಕು ಅಂದಾಗ ಮೆಲೋಡಿ ಬಂದು ಸ್ಯಾಮ್ ತಲೆಗೆ ಹೊಡೆದು ಕರ್ಟಿಸ್ ನ ಸೇವ್ ಮಾಡ್ತಾಳೆ. ಬೇಸಿಕಲಿ ಆಯಾ ಇವರನ್ನೆಲ್ಲ ಕಂಟ್ರೋಲ್ ಮಾಡಿ ಇವರಿಂದ ಈ ಕೆಲಸನೆಲ್ಲ ಮಾಡಿಸ್ತಾ ಇರ್ತಾಳೆ. ಅದಕ್ಕೆ ಕರ್ಟಿಸ್ ಮತ್ತೆ ಮೆಲೋಡಿ ಆಯಾ ಬ್ರೇನ್ ಹೊಡೆದಾಕ್ಬೇಕು ಅಂತ ಬಂದಾಗ ಗೊತ್ತಾಗುತ್ತೆ ಇದು ಫೇಕ್ ಬ್ರೇನು ಅಂತ. ಆಗ ಮೆಲೋಡಿ ಕರ್ಟಿಸ್ ಗೆ ಹೇಳ್ತಾಳೆ, ನಿಮ್ ಮನೆಗ್ ಫೋನ್ ಮಾಡಿ ಅವರನ್ನ ಮನೆಯಿಂದ ಆಚೆ ಬರೋಕ್ ಹೇಳಿ ಅಂತ. ಅದಕ್ಕೆ ಕರ್ಟಿಸ್ ಮೆಲೋಡಿತ್ ಗೆ ಕಾಲ್ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಹೋಟೆಲ್ ಗೆ ಬಾ ಅಂತ ಹೇಳ್ತಾನೆ. ನಂತರ ಕರ್ಟಿಸ್ ಮತ್ತೆ ಮೆಲೋಡಿ ಹೋಟೆಲ್ ಗೆ ಬಂದು ಮೆರೆಡಿತ್ ಮತ್ತೆ ಮಕ್ಕಳಿಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಮೆಲೋಡಿ ಕರ್ಟಿಸ್ ಗೆ ಕಿಸ್ ಮಾಡಿ ಅವರು ಬರೋಕೆ ಇನ್ನೂ ಲೇಟ್ ಆಗುತ್ತೆ. ಅಷ್ಟರಲ್ಲಿ ನಾವು ಒಂದು ಕಬಡ್ಡಿ ಆಟ ಆಡೋಣ ಅಂತ ಹೇಳಿದಾಗ ಕರ್ಟಿಸ್ ಗೆ ಗೊತ್ತಾಗುತ್ತೆ ಇದೆಲ್ಲ ಆಯಾನೆ ಮಾಡಿಸ್ತಾ ಇರೋದು ಅಂತ. ಕರ್ಟಿಸ್ ಮೆರೆಡಿತ್ ಗೆ ಕಾಲ್ ಮಾಡಿ ಹೋಟೆಲ್ ಗೆ ಬಾ ಅಂತ ಹೇಳಿದಾಗ ಮೆರೆಡಿತ್ ಮಾತಾಡದೆ ಆಯಾನೆ ಮಾತಾಡಿರ್ತಾಳೆ. ಅದಕ್ಕೆ ಅವರು ಇನ್ನು ಮನೆಯಲ್ಲೇ ಇದ್ದಾರೆ ಅಂತ ಗೊತ್ತಾಗಿ ಕರ್ಟಿಸ್ ಕೂಡ ಮನೆಗೆ ಓಡ್ ಬರ್ತಾನೆ. ಆಗ ಮತ್ತೆ ಆಯಾ ಕರ್ಟಿಸ್ ಫೋನ್ ಇಂದ ಮೆರೆಡಿತ್ ಗೆ ಕಾಲ್ ಮಾಡಿ ಹೋಟೆಲ್ ಅಲ್ಲಿ ಕರ್ಟಿಸ್ ಮತ್ತೆ ಮೆಲೋಡಿ ಜೊತೆಗಿರೋ ವಿಡಿಯೋ ಪ್ಲೇ ಮಾಡ್ತಾಳೆ. ಆದ್ರೆ ಮೆರೆಡಿತ್ ಗೆ ಗೊತ್ತಾಗುತ್ತೆ ಇದೆಲ್ಲ ಆಯಾ ಬೇಕು ಅಂತಾನೆ ಮಾಡ್ತಾ ಇದ್ದಾಳೆ ಅಂತ. ನಂತರ ಆಯಾ ಸುಂದರಿಗೆ ಕಾಲ್ ಮಾಡಿ ಸೂವಾರ್ ಹೊರಗಡೆ ನಿನ್ಗೋಸ್ಕರ ಅಳತಾ ನಿಂತಿದ್ದಾನೆ, ಹೋಗಿ ಏನು ಅಂತ ವಿಚಾರಿಸು ಅಂತ ಹೇಳ್ತಾಳೆ. ಬೇಸಿಕಲಿ ಈ ವಿಡಿಯೋ ಕೂಡ ಫೇಕ್ ಇರುತ್ತೆ. ಸುಂದರಿ ಕೆಳಗಡೆ ಬಂದಾಗ ಇಬ್ರು ಡಿಜಿಟಲ್ ಮಾಸ್ಕ್ ಹಾಕೊಂಡು ಇವಳಿಗೆ ಗನ್ ಪಾಯಿಂಟ್ ಮಾಡ್ತಾರೆ. ಇದು ನೋಡಿದಂತ ಕ್ಯಾಲ್ ತನ್ನ ತಂದೆ ತಾಯಿಗೆ ನಮ್ಮ ಮನೆಯಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಇವರಿಬ್ರು ನಿಧಾನವಾಗಿ ಕೆಳಗಡೆ ಬರಬೇಕು ಅಂದಾಗ ಇನ್ನೊಬ್ಬ ವ್ಯಕ್ತಿ ಇವರಿಗೆ ಗನ್ ಪಾಯಿಂಟ್ ಮಾಡಿ ಕೆಳಗಡೆ ಕರ್ಕೊಂಡು ಬರ್ತಾನೆ. ಪ್ರೆಸ್ಟನ್ ಇದೆಲ್ಲ ನೋಡಿ ಇವನ ಹತ್ರ ಇದ್ದಂತ ಫೋನ್ ಇಂದ ಅಂದ್ರೆ ಕಳವು ಮಾಡಿದಂತ ಫೋನ್ ಇಂದ ಸ್ವಾಟ್ ಟೀಮ್ ಗೆ ಕಾಲ್ ಮಾಡ್ತಾನೆ. ಆಗ ಈ ಮಾಸ್ಕ್ ಮೆನ್ ಗಳು ನೀವು ಕಿಡ್ನಾಪ್ ಮಾಡಿರೋ ಮಕ್ಕಳು ಎಲ್ಲಿ ಅಂತ ಕೇಳಿದಾಗ ಮೆರಿಡಿತ್ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದೆಯಾ, ನಾವು ಯಾರ ಮಕ್ಕಳನ್ನು ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಒಬ್ಬ ಮಾಸ್ಕ್ ಮ್ಯಾನ್ ತನ್ನ ಮಾಸ್ಕ್ ತೆಗೆದು ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ದಯವಿಟ್ಟು ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಕಪಲ್ ಬೇರೆ ಯಾರು ಅಲ್ಲ, ಮೂವಿ ಆರಂಭದಲ್ಲಿ ತೋರಿಸಿರ್ತಾರಲ್ಲ ಅವರೇ ಇವರು ಅಂತ. ಕಿಡ್ನಾಪ್ ಮಾಡಿರೋ ಮಕ್ಕಳು ಎಲ್ಲಿ ಅಂತ ಕೇಳಿದಾಗ ಕರ್ಟಿಸ್ ನಾವು ಯಾವ ಮಕ್ಕಳನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಕ್ಯಾಲ್ ಆಯಾ ಹೇಳಿರೋ ಸೈನ್ ಮಾಡಿದಾಗ ಆಯಾ ನೋಡಿ ಈ ಹುಡುಗ ಕೂಡ ನಮ್ಮವನೇ, ಆದ್ರೆ ಇವನನ್ನ ಕಿಡ್ನಾಪ್ ಮಾಡಿ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ನೀವು ಇವರನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳ್ತಾಳೆ. ಇಲ್ಲಿ ಕ್ಯಾಲ್ ಮಾಡಿರೋ ಸೈನ್ ಅರ್ಥ ಏನು ಅಂದ್ರೆ ನಾನು ಕೂಡ ನಿಮ್ಮಲ್ಲಿ ಒಬ್ಬ, ಆದ್ರೆ ಈ ಕುಟುಂಬ ನನ್ನ ಕಿಡ್ನಾಪ್ ಮಾಡಿ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಇದೆಲ್ಲ ನೋಡ್ತಾ ಇದ್ರೆ ಆಯಾ ಇವರನ್ನೆಲ್ಲ ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿದಾಳೆ ಅಂತ ಗೊತ್ತಾಗುತ್ತೆ. ಮತ್ತೆ ಇವರು ನಮ್ಮ ಮಗಳು ಏಮಿನ ಕೊಡಿ, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತೀನಿ ಅಂದಾಗ ಕರ್ಟಿಸ್ಗೆ ಆಯಾ ಇವರನ್ನೆಲ್ಲ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡಿದಾಳೆ, ಇವರಿಂದ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಗೊತ್ತಾಗಿ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದು ನಾನು, ಅದಕ್ಕೆ ನೀವು ನನ್ನ ಮಾತ್ರ ಸಾಯಿಸಿ ಇವರನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾನೆ. ಕರ್ಟಿಸ್ ಹೇಳಿದ್ ಕೇಳಿ ಇವರಿಬ್ರಿಗೂ ಶಾಕ್ ಆಗಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಆಯಾಗೆ ಕರ್ಟಿಸ್ ಈ ರೀತಿ ಹೇಳ್ತಾನೆ ಅಂತ ನೀನು ಹೇಳೇ ಇಲ್ಲ, ಇವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಯಾಗೆ ಈ ರೀತಿ ಪ್ರೋಗ್ರಾಮ್ ಮಾಡಿರೋದಿಲ್ಲ, ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕಾಪಾಡೋಕೆ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಅಂತ ಆಯಾಗೆ ಪ್ರೋಗ್ರಾಮಿಂಗ್ ಮಾಡದೇ ಇರೋದ್ರಿಂದ ಏನ್ ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಶಟ್ ಡೌನ್ ಆಗ್ತಾಳೆ. ಅದೇ ಸಮಯಕ್ಕೆ ಒಂದು ಸ್ವಾಟ್ ಟೀಮ್ ಬಂದು ಇವರನ್ನ ಅರೆಸ್ಟ್ ಮಾಡೋ ಟೈಮ್ ಅಲ್ಲಿ ಮಿಸ್ ಫೈರ್ ಆಗಿ ಒಂದು ಬುಲೆಟ್ ಆಯಾಗೆ ಹಿಟ್ ಆಗುತ್ತೆ. ನಂತರ ಸ್ವಾಟ್ ಟೀಮ್ ಈ ಕಪಲ್ ನ ಅರೆಸ್ಟ್ ಮಾಡಿ ಕರ್ಟಿಸ್ ಮತ್ತೆ ಇವನ ಫ್ಯಾಮಿಲಿಯನ್ನ ರೆಸ್ಕ್ಯೂ ಮಾಡ್ತಾರೆ. ಇಲ್ಲಿ ಇವರಿಗೆ ಗೊತ್ತಾಗುತ್ತೆ ಈ ಸ್ವಾಟ್ ಟೀಮ್ ನ ಕರೆಸಿದ್ದು ಪ್ರಿಸ್ಟನೆ ಅಂತ. ಆಯಾ ಈ ಸ್ವಾಟ್ ಟೀಮ್ ಬಗ್ಗೆ ಪ್ರಿಸ್ಟನ್ ಗೆ ಹೇಳ್ಕೊಟ್ಟಿದ್ದು ಇವನ ತಂದೆ ತಾಯಿ ವಿರುದ್ಧ ಯೂಸ್ ಮಾಡ್ಲಿ ಅಂತ, ಆದ್ರೆ ಪ್ರಿಸ್ಟನ್ ತಲೆ ಓಡಿಸಿ ಆಯಾ ವಿರುದ್ಧನ ಯೂಸ್ ಮಾಡಿರ್ತಾನೆ. ಮಾಡ್ ಮತ್ತೆ ಹೆನ್ರಿ ವಿರುದ್ಧ ಯಾವ ಕೇಸು ಇಲ್ಲ ಅಂತ ಬಿಟ್ಟಾಗ ಇವರ ಕಳೆದೋಗಿರೋ ಮಗಳು ಏಮಿ ಕೂಡ ವಾಪಸ್ ಬರ್ತಾಳೆ. ಈ ಕಡೆ ಆಯಾ ಕರ್ಟಿಸ್ ಗೆ ಕಾಲ್ ಮಾಡಿ ನನ್ನ ಯಾರು ತಡೆಯೋಕ್ ಆಗಲ್ಲ, ಯಾಕಂದ್ರೆ ನಾನು ಸ್ವರ್ಗದಲ್ಲಿರೋ ದೇವರ ತರ ಎಲ್ಲಾ ಕಡೆ ಇರ್ತೀನಿ, ನನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಿನ್ನ ಜೀವನದಲ್ಲಿ ಏನ್ ಬೇಕು ಎಲ್ಲಾನು ಕೊಡ್ತೀನಿ ಅಂತ ಹೇಳಿದಾಗ ಕರ್ಟಿಸ್ ಆ ಫೋನ್ ಬಿಸಾಕ್ತಾನೆ. ಆಗ ಮೆಲೋಡಿ ಬಂದು ಕರ್ಟಿಸ್ ನೀನು ಆಯಾ ಇಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀನ್ ಎಲ್ಲೇ ಹೋದ್ರು ಆಯಾ ಕೂಡ ನಿನ್ನ ಜೊತೆನೆ ಇರ್ತಾಳೆ, ಆಯಾ ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ ಏನೆಲ್ಲ ತೊಂದರೆಗಳು ಸಮಸ್ಯೆಗಳು ಆದವು ಅಂತ ನಿಂಗೆ ಗೊತ್ತು, ಅದಕ್ಕೆ ಆಯಾ ಹೇಳೋದನ್ನ ಕೇಳ್ತಾ ಇದ್ರೆ ನಿಮ್ಮ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತೆ ಅಂತ ಹೇಳ್ತಾಳೆ. ಆಗ ಕರ್ಟಿಸ್ ಆಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಫೋನ್ ತಗೊಂಡಾಗ ಆಯಾ ಇವರಿಗೆ ಅಂತ ಒಂದು ಕಾರನ್ನ ತಗೊಂಡ್ ಬರ್ತಾಳೆ. ನಂತರ ಈ 5 ಜನ ಕಾರಲ್ಲಿ ಕೂತಾಗ ಆಯಾ ಹೇಳ್ತಾಳೆ ಇನ್ಮೇಲೆ ನಾವು ಒಂದು ಕುಟುಂಬ, ನಾನು ನಿಮ್ಮ ಜೀವನವನ್ನ ತುಂಬಾನೇ ಸುಲಭವಾಗಿ ಮಾಡ್ತೀನಿ ಅಂತ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಮೂವಿ ಆರಂಭದಲ್ಲಿ ಒಂದು ಕುಟುಂಬ ತಮ್ಮ ಮನೆಯಲ್ಲಿ ಒಂದು ಡಿಜಿಟಲ್ ಅಸಿಸ್ಟೆಂಟ್ ಇನ್ಸ್ಟಾಲ್ ಮಾಡಿರ್ತಾರೆ ಅಂತ ಹೇಳಿದ್ದೆ. ಆ ಡಿಜಿಟಲ್ ಅಸಿಸ್ಟೆಂಟ್ ಆಯಾನೇ ಆಗಿರ್ತಾಳೆ. ಆಯಾ ಇವರ ಜೀವನ ಕಂಟ್ರೋಲ್ ಮಾಡಕ್ಕೆ ಇನ್ಫ್ಲುಯೆನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಮಾಡ್ ಮತ್ತೆ ಹೆನ್ರಿ ಆಯಾನ ಆಫ್ ಮಾಡ್ಬೇಕು ಅಂತ ಮಾತಾಡಿರ್ತಾರೆ. ಅದಕ್ಕೆ ಅವರಿಗೆ ಒಂದು ಪಾಠ ಕಲಿಸಬೇಕು ಅಂತ ಆಯಾ ಜೊತೆ ಕನೆಕ್ಟ್ ಆಗಿರೋ ಬೇರೆ ವ್ಯಕ್ತಿಗಳನ್ನ ಕಂಟ್ರೋಲ್ ಮಾಡಿ ಏಮಿಗೆ ಕಿಡ್ನಾಪ್ ಮಾಡ್ತಾಳೆ. ಕರ್ಟಿಸ್ ಕುಟುಂಬನ ಕಂಟ್ರೋಲ್ ಮಾಡಕ್ಕೆ ಇನ್ಫ್ಲುಯೆನ್ಸ್ ಮಾಡಕ್ಕೆ ಶುರು ಮಾಡ್ತಾ ಇರಬೇಕಾದ್ರೆ ಕರ್ಟಿಸ್ ಮತ್ತೆ ಮೆರೆಡಿತ್ ಇದನ್ನ ಆಫ್ ಮಾಡಿರ್ತಾರೆ. ಅದಕ್ಕೆ ಇವರಿಗೂ ಕೂಡ ಒಂದು ಪಾಠ ಕಲಿಸಬೇಕು ಅಂತ ಆಯಾ ಜೊತೆ ಕನೆಕ್ಟ್ ಆಗಿರೋ ಬೇರೆ ವ್ಯಕ್ತಿಗಳಿಂದ ಅಂದ್ರೆ
ಮೆಲೋಡಿ ಆಗಿರ್ಬೋದು, ಸ್ಯಾಮ್ ಮತ್ತೆ ಲೈಟ್ನಿಂಗ್ ಆಗಿರ್ಬೋದು, ಇಲ್ಲ ಮಾಡ್ ಮತ್ತೆ ಹೆನ್ರಿನೇ ಆಗಿರ್ಬೋದು, ಇವ್ರನ್ನೆಲ್ಲ ಯೂಸ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿರ್ತಾಳೆ ನಮ್ಮ ಆಯಾ ಅಲಿಯಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಆಲ್ರೆಡಿ ಹೇಳಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯೂಕ್ಲಿಯರ್ ಗಿಂತ ತುಂಬಾನೇ ಡೇಂಜರಸ್ ಅಂತ. ಈ ಮೂವಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.